ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಗುರುಚರಣ್ ಗಣಪತಿ ಗೌಡ. ಇವನು ಡ್ರಾಮಾ ಆರ್ಟಿಸ್ಟು, ಹಾಡ್ತಾನೆ, ಇನ್ನೂ ಎಷ್ಟೊಂದು ಹವ್ಯಾಸಗಳಿದೆ ಇವನಿಗೆ. ಇದ್ರ ಬಗ್ಗೆ ಎಲ್ಲ ಇವನ ಹತ್ರ ಮಾತಾಡ್ತಾ ಹಾಗೆ ಇವನ ಟ್ಯಾಲೆಂಟ್ ಪರಿಚಯನ ಮಾಡ್ಕೊಳ್ಳೋಣ. ಹಾಯ್ ಗುರುಚರಣ್. ಹಾಯ್. ನೀನು ನಾಟಕ ಎಲ್ಲ ಮಾಡ್ತೀಯಾ ಅಂತ ಕೇಳಿದ್ವಿ. ಹೌದು. ಏನ್ ನಾಟಕ ಮಾಡ್ತೀಯಾ? ಬಂಗ್ಲೆ ಭೂತೈನ ಚಿಲ್ಲರೆ ಪ್ರಸಂಗ ಮಾಡಿದ್ದೀನಿ, ಸಾಲದ ಮಗು ಮಾಡಿದ್ದೀನಿ, ಶ್ರೀಮನ್ ಮೂಕವಾಗಿತ್ತು ಮಾಡಿದ್ದೀನಿ. ಹಿಂಗೆ ಕಾಮಿಡಿ ನಾಟಕಗಳು, ಸೀರಿಯಸ್ ನಾಟಕಗಳು ಅಥವಾ ಬಡತನದ ನಾಟಕಗಳು ಅದೆಲ್ಲ ಚೆನ್ನಾಗಿ, ಸೋಷಿಯಲ್ ಡ್ರಾಮಾ, ಸಾಮಾಜಿಕ ನಾಟಕಗಳು. ನಿಂಗೆ ಈ ನಾಟಕದಲ್ಲಿ ಆಸಕ್ತಿ ಬಂದಿದ್ದು ಹೇಗೆ? ನಮ್ಮ ಅಪ್ಪನಿಂದ ನನಗೆ ಆಸಕ್ತಿ ಬಂದಿದ್ದು. ಏನ್ ಮಾಡ್ತಾರೆ ನಿಮ್ಮ ತಂದೆ? ಅವ್ರ ಹೆಸರೇನು? ನಮ್ಮ ಅಪ್ಪನ ಹೆಸರು ಗಣಪತಿ ಗೌಡ. ಅವರು ಸುಮಾರು 25 ವರ್ಷದಿಂದ ಥಿಯೇಟ್ರಲ್ಲೇ ಕೆಲಸ ಮಾಡ್ತಿದ್ದಾರೆ. ನೀನಾಸಮ್ಮಲ್ಲಿ 2 ವರ್ಷ ಮಾಡಿದ್ರು, ಸಾಣೆಹಳ್ಳಿಯಲ್ಲಿ 1 ವರ್ಷ ಮಾಡಿದ್ರು, ಮತ್ತು ರಂಗಾಯಣದಲ್ಲಿ 5 ವರ್ಷ ಕೆಲಸ ಮುಗಿಸಿ ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಚಿಕ್ಕ ಪುಟ್ಟ ಥಿಯೇಟ್ರಲ್ಲಿ ನಾಟಕ ಮಾಡ್ಕೊಂತ ಸುಮಾರು 10 ವರ್ಷದಿಂದ ಇವಾಗ ಕಾಮಿಡಿ ಕ್ರೀಡೆಗಳು ಮತ್ತು ಡ್ರಾಮಾ ಜೂನಿಯರ್ಸ್ ಮೆಂಟರ್ ಆಗಿದ್ದಾರೆ. ಜಿ ಕನ್ನಡದಲ್ಲಿ ಚಾರ್ಲಿ ಆ್ಯಕ್ಟಿಂಗ್ ಅಂತ ಒಂದು ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ನೀನು ನಿಮ್ಮಪ್ಪ ನೋಡಿ ನೋಡಿ ಕಲ್ತ್ಕೊಂಡ್ಯಾ ಅಥವಾ ನಿಮ್ಮಪ್ಪ ನಿಂಗೆ ಹೇಳ್ಕೊಟ್ರ? ನಮ್ಮಪ್ಪ ನಂಗೆ ಹೇಳ್ಕೊಟ್ರು. ಯಾವ ವಯಸ್ಸಿಗೆ ಸ್ಟೇಜಿಗೆ ಹೋದೆ ನೀನು? 5ನೇ ವರ್ಷಕ್ಕೆ. ಯಾವ ನಾಟಕ ಮಾಡಿದ್ದು ಜ್ಞಾಪಕ ಇದೆಯಾ? ಫಸ್ಟ್ ನಾಟಕ ಮಾಡಿದ್ದು ಸಾಲದ ಮಗು. ಏನು ಮಾಡಿದ್ದೆ ಅದರಲ್ಲಿ? ಚಿಕ್ಕ ಕ್ಯಾರೆಕ್ಟರ್ ಒಂದು. ಆಮೇಲೆ ಶ್ರೀಮನ್ಮುಖವಾಗಿತ್ತಲ್ಲಿ ಮಗ ಕ್ಯಾರೆಕ್ಟರ್ ಮಾಡಿದೆ. ಆಮೇಲೆ ಬಂಗ್ಲೆ ಭೂತೈನ ಚಿಲ್ಲರೆ ಪ್ರಸಂಗದಲ್ಲಿ ಕೆಲಸದವನ್ ಮಾಡಿದೆ. ದುರ್ಯೋಧನ ಯುದ್ಧ ನಡೆದಿರುತ್ತೆ. ಯುದ್ಧ ಮುಗಿದ್ಮೇಲೆ ದೆವ್ವಗಳು ಅವನ ಹೆಂಗೆ ಕಾಡ್ತವೆ, ಅವರು ಜೀವನ ಹೆಂಗಿತ್ತು, ನೀನು ಅವನ್ನೆಲ್ಲ ಹಾಳು ಮಾಡ್ದಲ್ಲ ಅಂತ ಅವರೆಲ್ಲ ಹೇಳ್ಕೊತಿರ್ತವೆ. ನಾಟಕದಲ್ಲಿ ಅಯ್ಯ ಮಹಾಮಹಿಮ, ನನಗೊಂದು ಸಹಾಯ ಮಾಡುವೆಯಾ? ನನ್ನ ತಂದೆ ಕುರುಪತಿಯ ಸೈನ್ಯದಲ್ಲಿ ಸೈನಿಕನಾಗಿ ಸೇರಿಕೊಂಡು ಬುದ್ಧಿಮಾಂದ್ಯರಾಗಿದ್ದ ನನಗೆ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಅನವರತ ಕುರುಪತಿಯು ಸೇವೆ ಮಾಡುತ್ತಿದ್ದರು. ನನಗೆ ಈಗ ತಾನೇ ಗುಣವಾಯಿತು. ಅಷ್ಟರಲ್ಲಿ ಯಾರೋ ಹೇಳಿದರು, ಅವರು ಕುರುಕ್ಷೇತ್ರದಲ್ಲಿ ಸಿಗುತ್ತಾರೆ, ನೀನು ಅಲ್ಲಿಗೆ ಹೋಗು ಎಂದು. ಅದಕ್ಕೆ ನಾನು ನನ್ನ ಅಜ್ಜ ಅಜ್ಜಿಯನ್ನು ಕರೆದುಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದರೆ ಹೆಣಗಳ ರಾಶಿ. ಅಯ್ಯ, ಹುಟ್ಟಿದಾಗಿನಿಂದ ತಾಯಿಯ ಮುಖ ನೋಡದ ನಿರ್ಭಾಗ್ಯ ನಾನು. ತಂದೆ ಮಮತೆಯಲ್ಲಿ ಬೆಳೆದವನು, ಆತನಿಲ್ಲದೆ ನಾನಿರಲಾರೆ. ಹೇಳಯ್ಯ, ನನ್ನ ತಂದೆ ಈ ಘೋರ ಯುದ್ಧದಲ್ಲಿ ನನಗಾಗಿ ಆದರೂ ಬದುಕಿರಲಿಲ್ಲವೇ? ಈ ಕುರುಕ್ಷೇತ್ರದ ಎಲ್ಲೋ ಒಂದು ಮೂಲೆಯೊಂದಲ್ಲಿ ನಿಮ್ಮಂತೆ ಜೀವಿಸಿರಬಹುದಲ್ಲವೇ? ನೀವ್ಯಾರು ಎಂದು ನನಗೆ ತಿಳಿಯದು. ನನ್ನ ತಂದೆಯನ್ನು ತೋರುವವರೆಗೆ ನೀವೇ ನನ್ನ ತಂದೆ. ದಯಮಾಡಿ ನನ್ನ ತಂದೆಯನ್ನು ತೋರಿಸಯ್ಯ. ನನ್ನ ಬುದ್ಧಿಭ್ರಮಣೆ ಸರಿ ಹೋಗಿದೆ ಎಂಬುದನ್ನು ಕಂಡು ಅವರೆಷ್ಟು ಅರ್ಚಿಸುತ್ತಾರೆ ಎಂಬುದನ್ನು ನಾನು ನೋಡಬೇಕು. ಇದು ನೀನು ಮಾಡಿದ ಕ್ಯಾರೆಕ್ಟ್ರಾ? ಓಕೆ. ಈ ಥರ ನೀನು ಎಷ್ಟು ನಾಟಕಗಳು ಮಾಡಿದ್ಯಪ್ಪ ಸುಮಾರು ಇದುವರೆಗೂ? ನಿಂಗೆ ಫಸ್ಟ್ ಟೈಮ್ ಮಾಡಿದಾಗ ಸ್ಟೇಜ್ ಫಿಯರ್ ಇರಲಿಲ್ವಾ? ಇಲ್ಲಪ್ಪ. ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ವಾ ನಿಂಗೆ? ಸ್ಟೇಜ್ ಫಿಯರ್ ಇಲ್ಲ ನಮಗೆ. ಓಕೆ. ಮೊದಲು ಸ್ಟೇಜ್ ಮೇಲೆ ಸೋಲೋ ಪರ್ಫಾರ್ಮೆನ್ಸು ಅದೆಲ್ಲ ಮಾಡ್ತಿದ್ನಲ್ಲ. ಸೋಲೋ ಮಾಡ್ತಿದ್ಯಾ? ಸೋಲೋ ಪರ್ಫಾರ್ಮೆನ್ಸ್ ಏನೇನು ಮಾಡಿದ್ಯಾ? ಹಿರಣ್ಯಕಶಿಪುದ್ ಮಾಡಿದ್ದೀನಿ. ನಮ್ಮಪ್ಪ ಹೇಳ್ಕೊಟ್ಲಿದ್ದು ಡಾಕ್ಟ್ರು ಡೈಲಾಗು, ಪಾಲ್ಗಾರ ಅಣ್ಣಂದಿರು, ಚಡ್ಡಿ ಸ್ಪೆಷಲಿಸ್ಟು, ಜಯ ಜಯ ಮಹಾರಾಜ, ರಾವಣಂದು, ಆರುಮುಗದು, 41 ರಾಮನ ವಂಶ. ಚಡ್ಡಿ ಸ್ಪೆಷಲಿಸ್ಟ್ ಅಂದರೆ ಒಂದು ಕಾಮಿಡಿ. ಇಡೀ ದೇಶದಲ್ಲಿ ಯಾರು ಚಡ್ಡಿ ಮಾರೋರೇ ಇಲ್ಲ. ಅವ್ನು ಚಡ್ಡಿ ಮಾರ್ತಿರ್ತಾನೆ. ಅವ್ನು ನನ್ನ ಚಡ್ಡಿ ಹಿಂಗಿದೆ ಹಂಗಿದೆ, ಹಾಕೊಂಡ್ರೆ ಬಿಡೋದೇ ಇಲ್ಲ, ಹಂಗೆಲ್ಲ ಹೇಳ್ತಿರ್ತಾನೆ. ಆಮೇಲೆ ನೆಕ್ಸ್ಟು ಅದ್ರದ್ದು ಒಂದು ಡೈಲಾಗ್ ಹೇಳೋ ಕೇಳೋಣ. ಚಡ್ಡಿ ಸ್ಪೆಷಲಿಸ್ಟ್. ಚಡ್ಡಿ ಸ್ಪೆಷಲಿಸ್ಟ್ ಲಂಡನ್ ರಿಟರ್ನ್. ನೀವು ಶರ್ಟ್ ಸ್ಪೆಷಲಿಸ್ಟ್, ಪ್ಯಾಂಟ್ ಸ್ಪೆಷಲಿಸ್ಟ್, ಸೂಟ್ ಸ್ಪೆಷಲಿಸ್ಟ್, ಬೂಟ್ ಸ್ಪೆಷಲಿಸ್ಟ್, ಸೀರಾ ಸ್ಪೆಷಲಿಸ್ಟ್, ಕುಪ್ಸಾ ಸ್ಪೆಷಲಿಸ್ಟ್, ಹಿಂಗ ನಮ್ಮನೆ ಟೈಲರ್ ಜನರದ್ದು ನೋಡಿರಿ. ಆದ್ರೆ ಚಡ್ಡಿ ಸ್ಪೆಷಲಿಸ್ಟ್ ನೋಡಿರೇನು? ಇಲ್ಲ, ನೋವೇ, ಚಾನ್ಸೇ ಇಲ್ಲ. ಮತ್ತು ನಾ ಯಾಕೆ ಪ್ರಸಿದ್ಧಿಯಾಗಿಲ್ಲ ಅಂತ ಗೊತ್ತೈತೇನು? ಉಳಿದ ಅರ್ಬಿ ಎಲ್ಲ ಮ್ಯಾಲ ಕಾಣಿಸ್ತಾವು, ಆದ್ರೆ ಒಳಗಾಕೋ ಚಡ್ಡಿ ಕಾಣಿಸ್ತೈತೇನು? ಇಲ್ಲ, ನೋವೇ, ಚಾನ್ಸೇ ಇಲ್ಲ. ಹಂಗಾಯನ್ರಪ್ಪ, ನಾನು ಎಳೆಯ ಮರಿಯ ಹೂವಿನಂತೆ, ಪ್ಯಾಂಟಿನ ಮರಿಯ ಚಡ್ಡಿಯಂತೆ ಯಾರ ಕಣ್ಣಿಗೂ ಬೀಳೋದಿಲ್ಲ.
ಈ ಹೂವಿಗೂ ಚಡ್ಡಿಗೂ ಒಂದು ಪರಾಕ್ ಏನಪ್ಪ ಅಂದ್ರೆ, ಹೂವು ಗಿಡದ ವಾಸನೆ ಮುಚ್ತೈತಿ, ಚಡ್ಡಿ ಬುಡದ ನಾಚಿಕೆ ಮುಚ್ತೈತಿ. ಇನ್ನು ನನ್ನ ಚಡ್ಡಿ ಮಾತ್ಮೆ ಬಗ್ಗೆ ಏನು ಹೇಳಿ, ಅದನ್ನು ನೀವು ಒಂದ್ಸತಿ ಹಾಕ್ಕೊಂಡ್ರಿ ಅಂದ್ರೆ ತೆಗಿಯೋಂಗೆ ಇಲ್ಲ, ಅಷ್ಟು ಕರೆಕ್ಟ್ ಫಿಟ್ಟಿಂಗು. ಕೆಲವ್ರಂತೂ ನನ್ನ ಚಡ್ಡಿನ ಎಷ್ಟು ಪಸಂದ್ ಮಾಡ್ತಾರಂದ್ರೆ ಅವ್ರು ಬೇರೆ ಅರ್ಬಿನೇ ಹಾಕೊಳ್ಳಲ್ಲ ಅಂತೀನಿ. ನಿಮ್ಗೆ ಮುಂದೆ ಚಡ್ಡಿ ಬೇಕು ಅಂದ್ರೆ ನಿಮ್ಮ ಮಮ್ಮಿ ಡ್ಯಾಡಿಗೆ ಹೇಳಿ ಗಿಡ್ಡು ಟೇಲರ್ಸ್ ಹೊಲದ ಸ್ಪೆಷಲ್ ಚಡ್ಡಿಗಳನ್ನೇ ಉಪಯೋಗಿಸಿ. ಏಕದಮ್ ಸಸ್ತಾ, ಮಾರ್ ಬರಾಬರ್. ಓಹ್, ಯಾರೋ ಗಿರಾಕಿ ಬಂದ ಕಾಣಿಸ್ತೈತಿ, ನೋಡಿ ಬರ್ತೀನಿ ರೀ. ಓ ಬರ್ರಿ ಸಾಹೇಬ್ರ, ಯಾವ ಮನೆ ಚಡ್ಡಿ ಬೇಕು? ಪಟ ಚಡ್ಡಿ, ನೀಲಿ ಚಡ್ಡಿ, ಬ್ಲೂ ಚಡ್ಡಿ, ಕಾಕಿ ಚಡ್ಡಿ, ಎಲ್ಲ ಥರ ಚಡ್ಡಿಗಳದಾವ. ನಿಮಗೆ ಚಡ್ಡಿ ಬೇಕು ಸಾಹೇಬ್ರ? ಅಷ್ಟೇ ಅಷ್ಟೇ ಅಂತಲೂ ಹೇಳ್ಬಿಡ್ತೀಯ ಅಲ್ಲಿ? ಹೇಳಲ್ಲ ಅಲ್ಲ? ಥ್ಯಾಂಕ್ ಯು ಅಂತೀನಿ. ಥ್ಯಾಂಕ್ ಯು ಅಂತೀಯಾ? ಓಕೆ. ನೀನು ಎಷ್ಟನೇ ಕ್ಲಾಸ್ ಓದ್ತಿರೋದು ಗುರುಚರಣ? ಅದನ್ನೇ ಕೇಳಲಿಲ್ಲ ನಾನು. ಫೋರ್ತ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ಹೋಲಿ ಫ್ಯಾತ್ ಪಬ್ಲಿಕ್ ಸ್ಕೂಲ್. ಎಲ್ಲಿರೋದದು? ಮಲ್ಲತ್ತಳ್ಳಿ. ಓಕೆ. ಎಷ್ಟೊತ್ತಿಗೆ ಹೋಗ್ತೀಯ ಸ್ಕೂಲ್ಗೆ? ಬೆಳಗ್ಗೆ 9 ಗಂಟೆಗೆ. 9 ಗಂಟೆಗೆ ಸ್ಕೂಲ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಬರೋದು? ಮಧ್ಯಾಹ್ನ 4 ಗಂಟೆಗೆ ಬರೋದು. ಬಂದಮೇಲೆ ಹೋಮ್ವರ್ಕ್ ಅದು ಇರುತ್ತೆ? ಹೋಮ್ವರ್ಕೆ 6 ಗಂಟೆ 7 ಗಂಟೆ ಆಗುತ್ತೆ. ಆಮೇಲೆ ಆಟ ಆಡೋದು ಅಷ್ಟೇ. 7 ಗಂಟೆ ಮೇಲೆ ಆಟ ಆಡಕ್ಕೆ ಬಿಡ್ತಾರ ಅಮ್ಮ? ಇಲ್ಲಪ್ಪ, ಮನೇಲೇ ಆಟ ಆಡೋದು. ಮನೇಲೆ ಯಾರ ಜೊತೆ ಆಟ ಆಡ್ತೀಯಾ? ನಮ್ಮ ತಂಗಿ ಇದ್ದಾಳೆ, ತಂಗಿ ಜೊತೆ ಆಟ ಆಡ್ತೀನಿ. ಇದ್ರ ಮಧ್ಯದಲ್ಲಿ ನಿಂಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮಲ್ಲಿ ಸಿಗುತ್ತೆ? ಸ್ಯಾಟರ್ಡೆ ಸಂಡೇ. ಮತ್ತು ಇಷ್ಟು ಪಟ ಕೇಳಿದ ತಕ್ಷಣ ಹಿಂಗೆ ಹೇಳ್ತೀಯಲ್ಲ, ಅದು ಹೇಗೆ ಕಲ್ತ್ಕೊಂಡೆ ಅಂತ? ಸಂಡೇ ಫುಲ್ಲು ಒಂದು ಡೈಲಾಗ್ ಓದ್ಕೊಳಕ್ಕೆ ಕೊಡ್ತಾರೆ, ಅದೆಲ್ಲ ಓದ್ಬಿಟ್ಟು ಹೇಳ್ತೀನಿ, ಎಲ್ಲ ಬಯಟ್ ಹಾಕೊತೀನಿ. ಒಂದೇ ಸರಿ ಓದಿದ ತಕ್ಷಣ ಬಂದ್ಬಿಡುತ್ತಾ ನಿಂಗೆ? ವೆರಿ ಗುಡ್. ಹಿರಣ್ಯಕಶಿಪುದು ಒಂದೇ ದಿವಸದಲ್ಲಿ ಓದಿದ್ದು ನಾನು. ಹೇಳು ಕೇಳೋಣ ಡೈಲಾಗು. ಸಿನಿಮಾದದು. ಸಿನಿಮಾ ಡೈಲಾಗಾ? ಓಕೆ. ಭಕ್ತ ಪ್ರಹ್ಲಾದ ಚಿತ್ರದ್ದು. ಭಕ್ತ ಪ್ರಹ್ಲಾದ ಆ ಡೈಲಾಗ್ ಕಲ್ತ್ಕೊಂಡೆ. ಅದು ನೋಡಿ ಕಲ್ತ್ಕೊಂಡ್ಬಿಟ್ಟಿರ್ತೀಯ? ಹಂಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮಪ್ಪ, ನೋಡಿಲ್ಲ. ಫಿಲಮ್ ನೋಡಿಲ್ಲ, ಹಂಗೆ ಕಲ್ತ್ಕೊಂಡೆ. ಅದೆಲ್ಲ ಕಲ್ತಾದ್ಮೇಲೆ ಒಂದು ಸ್ಟೇಜ್ ಶೋ ಆದ್ಮೇಲೆ ಅದು ಸಿನಿಮಾ ನೋಡಿದ್ದು ನಾನು. ಓ ಹೌದಾ? ಈ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಸ್ಟೇಜ್ ಮೇಲೆ ಹೋಗ್ತೀಯಾ ಅಥವಾ? ಕಾಸ್ಟ್ಯೂಮ್ಸ್. ವಿತ್ ಕಾಸ್ಟ್ಯೂಮ್ಸ್. ನಾಟಕ ಬಿಟ್ಟು ಇನ್ನೇನೇನು ಮಾಡ್ತೀಯಾ? ನಾಟಕ ಬಿಟ್ಟು ಸ್ಕೂಲ್ಗೆ ಹೋಗ್ತೀನಿ ಅಷ್ಟೇ. ಹಾಡು ಹೇಳ್ತೀಯಾ ಅಂತ ಹೇಳಿದ್ರು? ಆ್ಯಕ್ಟಿಂಗ್ಗೆ ಒಂದು ಮಂತ್ರ ಇದೆ, ಆಮೇಲೆ ಇನ್ನೊಂದು ಗಣಪತಿ ಮಂತ್ರ ಹೇಳ್ತೀನಿ, ಮತ್ತೆ ಟಂಗ್ ಟ್ವಿಸ್ಟರ್ಸ್ ಹೇಳ್ತೀನಿ. ಹೌದಾ? ಹಾಡು ಎಲ್ಲಿ ಕಲ್ತ್ಕೊಂಡೆ? ಹಾಡು ನಮ್ಮ ಅಪ್ಪನೇ ಕಲ್ಸ್ಕೊಟ್ಟಿದ್ದು. ಏನು ಒಂದು ಹಾಡು ಹೇಳು ಕೇಳೋಣ. ಆಚಮನೆ ಸುಬ್ಬಮ್ಮನವ್ರಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ, 3-4 ಬಾಳೆಹಣ್ಣು, ಸ್ವಲ್ಪ ಚಕ್ಲಿ ಕೋಡ್ಬಳೆ, ಗಂಟೆಗೆ2 ಕಿತ್ತಲೆ ಹಣ್ಣು, ಆಗಾಗ2 ಸೀಬೆ ಹಣ್ಣು. ಆಚಮನೆ ಸುಬ್ಬಮ್ಮನವ್ರಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ, ಮಧ್ಯಾಹ್ನವೆಲ್ಲ ರವೆ ಉಂಡೆ, ಹುಳ್ಳಿ ಕಾಳಿನ ಉಸ್ಲಿ, ಒಂದೊಂದು ಸಲ ಬಿಸಿ ಬಿಸಿ ಸಂಡಿಗೆ, 1-2 ಇಡ್ಲಿ. ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು? ಯಾರು ಬರ್ದಿದ್ದು ಗೊತ್ತಾ ನಿಂಗೆ? ಯಾರು? GP ರಾಜರತ್ನಂ ಅಂತ ಇದ್ರು, ಗೊತ್ತಾ? ಗೊತ್ತು. ಅವ್ರು ಬರ್ದಿರೋದು ಇದು. ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಅಂತ ಆಗ ಮಕ್ಕಳಿಗೋಸ್ಕರ ಬರ್ದಿದ್ದು. ಇದು ನಿಮ್ಮ ಅಪ್ಪನ ಹತ್ರನೇ ಹೇಳ್ಸ್ಕೊಂಡಿದ್ದ? ಇದೊಂಥರ ಕಾಮಿಡಿ ಹಾಡು. ಜನಪದ ಗೀತೆ ಕಲ್ತಿಲ್ವಾ ನೀನು ಯಾವುದೂನು? ಈಗ ಹತ್ರಕ್ಕೆ ಸಂಕ್ರಾಂತಿ ಇದೆಪ್ಪ, ಒಂದು ಹಾಡು ಜನಪದ ಗೀತೆ ಯಾವುದಾದ್ರೂ ಇದ್ರೆ ಹೇಳೋ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಅಡ್ಡ ಗುಡ್ಡವ ದಾಟಿ ಕದ್ದು ಕಣ್ಣೆಯ ದಾಟಿ ಎದ್ದೋಡಿ ಬಂದೆ ನಿನಗಾಗಿ, ಹೆಬ್ಬಿದ್ದೋಡಿ ಬಂದೆ ನಿನಗಾಗಿ, ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಬಂಗಾರ ಮಾಡಿಸ್ತೀನಿ ಸಿಂಗಾರ ಮಾಡಿಸ್ತೀನಿ, ಹೆಂಗಾರ ಒಪ್ಪಿಕೊಳ್ಳೆ ನನ್ನ ಚೆಲುವೆ, ಹೆಂಗಾರ ಒಪ್ಪಿಕೊಳ್ಳೆ ನನ್ನ ಚೆಲುವೆ, ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ನಿಂಬೆ ಹಣ್ಣಿನಂಗೆ ತುಂಬ ಇತ್ತೆ ಮೈಯ ಬಣ್ಣ, ಅಂಬಾಲ ಬಿತ್ತೋ ನಿನ ಮ್ಯಾಲ, ಅಂಬಾಲ ಬಿತ್ತೋ ನಿನ ಮ್ಯಾಲ, ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೋಲೆ, ಬಾಯಾರಿ ಬಂದೆ ಕೊಡು ನೀರ, ಬಾಯಾರಿ ಬಂದೆ ಕೊಡು ನೀರ,
ನೀರನ್ನು ಕೊಡಲಿಕ್ಕೆ ನೀನ್ಯಾರೋ ನಾನ್ಯಾರೋ ಹೋಗಯ್ಯ ಹರಿಯೋ ಶರದಿಗೆ ಕೋಲಣ್ಣ ಕೊಲೆ ಕೋಲು ಕೋಲಣ್ಣ ಕೊಲ್ಲು ಕೋಲು ಕೋಲೆ ಕೋಲು ಕೋಲಣ್ಣ ಕೊಲೆ. ಹಾಡುಗಳು ತುಂಬ ಚೆನ್ನಾಗಿ ಹೇಳ್ತೀಯಾ, ಇದೆಲ್ಲ ಹೇಳ್ತೀಯಾ. ನಿಂಗೆ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರಪ್ಪ? ಸ್ಕೂಲಲ್ಲ, ಮನೆ ಹತ್ರನ? ಸ್ಕೂಲಲ್ಲೇ 3 ಜನ. 3 ಜನ. ಯಾರ್ಯಾರು? ಪಿಯೂಷ್, ನಿಶಾಂತ್. ಇಬ್ಬರೇನಾ ಕ್ಲೋಸ್ ಫ್ರೆಂಡ್ಸು? ಕ್ಲೋಸ್ ಫ್ರೆಂಡ್ಸ್. ದಿನ ಮನೆಗೆ ಬರ್ತಾರೆ. ಅವ್ರಿಗೆಲ್ಲ ನೀನು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ಗೊತ್ತಾದಾಗ ಅವರೆಲ್ಲ ಏನಂತಾರೆ? ಚೆನ್ನಾಗಿ ಡೈಲಾಗ್, ಸ್ಕೂಲಲ್ಲಿ ಡೈಲಾಗ್ ಇಳಿಸ್ತಾರೆ ನನ್ನ ಹತ್ರ. ಚೆನ್ನಾಗಿ ಮಾಡ್ತೆ ಕಣೋ, ಮುಂದುವರ್ಸ್ಕೊಂಡು ಹೋಗು, ದೊಡ್ಡ ಆ್ಯಕ್ಟರ್ ಆದಮೇಲೆ ನಮ್ಮನ್ನು ಮರಿಬೇಡ ಅಂತಾರೆ. ಅಂದರೆ ನೀನು ಆ್ಯಕ್ಟರ್ ಆಗೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಹೌದು. ಬೇರೆ ಏನೂ ಆಗಲ್ಲ ಅಂತ? ಬೇರೆ ಏನು ಬೇಡ ಅಂತ? ಆ್ಯಕ್ಟರ್ ಆಗಿಲ್ಲ ಅಂದರೆ IAS ಆಫೀಸರ್ ಆಗ್ತೀನಿ ಅಂತ. IAS ಆಫೀಸರ್ ಓದ್ತೀನಿ, ಜೊತೆಗೆ ಇದು ಮಾಡ್ತೀನಿ. ಯಾವ ಸಬ್ಜೆಕ್ಟ್ ನಿಂಗೆ ತುಂಬ ಇಷ್ಟ? ತುಂಬ ಇಷ್ಟ ಕನ್ನಡ. ಕನ್ನಡ ತುಂಬ ಇಷ್ಟ ನನಗೆ. ಮತ್ತು ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಷ್ಟೊಂದು. ಮ್ಯಾಥ್ಸಲ್ಲಿ ಹೇಗೆ ಮಾಡ್ತೀಯಾ? ಮ್ಯಾಥ್ಸಲ್ಲಿ ಸ್ವಲ್ಪ ಡಲ್ಲು. ಹೌದಾ? ಈಗ AI ಎಲ್ಲ ಬಂದಿದೆಯಲ್ಲ, ಅದ್ರ ಬಗ್ಗೆ ಗೊತ್ತಾ ನಿಂಗೆ? ಗೊತ್ತಾ? ಈ AI ಈಗ ಆ್ಯಕ್ಟರ್ಸು ಆ್ಯಕ್ಟ್ರೆಸಸ್ಸು ಈ ಥರದ್ದೆಲ್ಲ ತಯಾರು ಮಾಡ್ತೀಯಲ್ಲ. ಅವತಾರ್ ಫೈರ್ ಅಂಡ್ ಆಶ್ ತಾನೆ ಬಂದಿರೋದು ಸಿನಿಮಾಸು. ಸೊ ಅದನ್ನೆಲ್ಲ ನೋಡಿದಾಗ ನಿಂಗೆ ಮುಂದಕ್ಕೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಿಂಗೆ ಸ್ಕೋಪ್ ಇರುತ್ತೆ ಅನ್ಸತ್ತಾ? ಇರುತ್ತೆ ಅನ್ಸತ್ತಾ? ಓಕೆ. ಅದೇನೋ ಆಗಲೇ ಹೇಳ್ತಿದ್ಯಲ್ಲ, ಟಂಗ್ ಟ್ವಿಸ್ಟರ್ ಅಂತ, ಏನದು? ಅಂದ್ರೆ ಟಂಗ್ ಟ್ವಿಸ್ಟ್ ಆಗುತ್ತೆ, ಆ ಪದಗಳು ಹೇಳ್ಬೇಕಾದ್ರೆ ಟಂಗ್ ಟ್ವಿಸ್ಟ್ ಆಗುತ್ತೆ. ಹೇಳು ಒಂದು ನೋಡೋಣ, ನಾನು ಟ್ರೈ ಮಾಡ್ತೀನಿ. ಹೇಳ್ತೀನಿ. ಕಾಗೆ ಬೇಡಪ್ಪ, ಒಂದು ಹೇಳು, ನಾ ಕೇಳಿಸ್ಕೊಂಡು ನಾನು ರಿಪೀಟ್ ಮಾಡ್ತೀನಿ. 5 ಸತಿ ಹೇಳ್ಬೇಕಾಯ್ತಾ? ಆಯ್ತು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. 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 ಕರೆಕ್ಟಾಗಿ ಹೇಳ್ಬಿಟ್ಟೆ. ಇನ್ನೊಂದು ದೊಡ್ಡ ಹೇಳ್ತೀನಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ನಂಗೆ ಇದು ಅರ್ಥನೇ ಆಗ್ಲಿಲ್ಲ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಓಕೆ, ಇದನ್ನ ಹೇಳ್ಬೇಕಾ? ನೀನ್ ಟ್ರೈ ಮಾಡಿ ಇವಾಗ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. 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 ವೆರಿ ಗುಡ್. ಒಂದ್ಸರಿನೂ ತಪ್ಪು ಬರಲಿಲ್ಲ. ವೆರಿ ಗುಡ್, ಖುಷಿ ಆಯಿತು. ಈ ಟಂಗ್ ಟ್ವಿಸ್ಟರ್ಸಿಂದ ಏನಾಗುತ್ತೆ, ಏನು ಯೂಸ್ ಆಗುತ್ತೆ ಸೈಂಟಿಫಿಕಲಿ ತಿಳ್ಕೊಂಡಿದ್ಯಾ? ಆ್ಯಕ್ಟಿಂಗು ಚೆನ್ನಾಗಿ ಬರುತ್ತೆ. ಅದು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಅದು ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ಬೇಕು. ಅಂದರೆ ಮುಖ ಒಂಥರ ಮಾಡ್ಕೊಂಡು ಹೇಳ್ಬೇಕು, ಅವಾಗ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ. ನಾಲ್ಗೆ ಟ್ವಿಸ್ಟ್ ಆಗಲ್ಲ, ಮತ್ತು ನಾವು ಡೈಲಾಗ್ ಹೇಳ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಬೋದು. ಓಕೆ, ಈಗ ಟೈಮ್ ಆಗೋಗ್ತಾ ಇದೆ. ಅದೇನೋ ಮಂತ್ರ ಹೇಳ್ತೀನಿ ಅಂದೆ, ಏನು ಮಂತ್ರ ಅದು? ಆ್ಯಕ್ಟಿಂಗ್ದು ಒಂದು ಮಂತ್ರ. ಹೇಳು ನೋಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನ ಪತಂಜಲಿ ಪ್ರಾಂಜಲಿರಾಣತೋಸ್ಮಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಪೂರ್ಣಂ ಭವತು. ಓಂ ಸರ್ವೇಷಾಂ ಮಂಗಲಂ ಭವತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಃ ಸುಖಿನೋ ಭವಂತು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯಾವುದೇ ನಾಟಕ ಪ್ರಾರಂಭ ಮಾಡಕ್ ಮುಂಚೆ ಇದನ್ನ ಹೇಳ್ತೀರಾ? ಇಲ್ಲಪ್ಪ, ಇದು ಸಾಂಗಲ್ಲೊಂದು. ಇದು ನಾಟಕದ್ದು ಯಾವುದೇ ನಾಟಕ ಪ್ರದರ್ಶನ ಮಾಡ್ಬೇಕಾದ್ರೆ ಇನ್ನೊಂದೈತೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನು ಮಹಾಸಾತ್ವಿಕಂ ಶಿವಂ. ಇಷ್ಟು ಹೇಳ್ತೀವಿ. ಹೇಳ್ಬಿಟ್ಟು ನಾಟಕ ಶುರು ಮಾಡ್ತೀರಾ? ಇದು ನೀನು ಇದಷ್ಟೇ ಅಲ್ದಿರಾ ಯಾವ್ದಾದ್ರು ಸ್ಪೋರ್ಟ್ಸಲ್ಲೂ ಇಂಟ್ರೆಸ್ಟ್ ಇಟ್ಕೊಂಡಿದ್ಯಾ? ಯಾವ ಸ್ಪೋರ್ಟ್ಸ್ ಇಷ್ಟ ನಿಂಗೆ? ನಂಗೆ ಸ್ಪೋರ್ಟ್ಸಲ್ಲಿ ಕ್ರಿಕೆಟ್, ಆಮೇಲೆ ವಾಲಿಬಾಲು. ಓ, ಇದು ಹೊಸ ಇದು
ಯಾಕಂದರೆ ಬರೋ ಮಕ್ಕಳೆಲ್ಲ ಕ್ರಿಕೆಟ್ ಇಷ್ಟ ಅಂತ ಫಸ್ಟ್ ಹೇಳ್ಬಿಡ್ತಾರೆ, ವಾಲಿಬಾಲ್ ಹೇಳೋದು ತುಂಬ ಕಡಿಮೆ. ವಾಲಿಬಾಲಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು ನಿಂಗೆ? ನೋಡೇ ಇಂಟ್ರೆಸ್ಟ್ ಬಂತು. ಆಡ್ತೀಯಾ? ಆಡಲ್ಲ. ಆದರೆ ವಾಲಿಬಾಲ್ಗಿಂತ ತುಂಬ ಬ್ಯಾಡ್ಮಿಂಟನ್ನು ಆಡ್ತೀಯಾ ಅದನ್ನು? ಇಲ್ಲಪ್ಪ, ಸೇರಿಸ್ತೀನಿ ಅಂದಿದ್ದಾರೆ. ಹಾಂ, ಸೊ ಸೇರ್ಕೊತೀಯ? ಓಕೆ, ಸೇರ್ಕೊಂತೀರಿ. ಓಕೆ. ಈಗ ನಾವು ನಿನ್ನ ಫ್ರೆಂಡ್ಸ್ ಎಲ್ಲ ರೇಡಿಯೋ ಕೇಳ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ನಿಂದು ಪರಿಚಯ ಮಾಡಿಕೊಡ್ತಾ ಹೋದ್ವಿ. ನೀನು ಹೇಗೆ ನಾಟಕದಲ್ಲಿ ಬಂದೆ, ಮತ್ತು ಹಾಡೆಲ್ಲ ಹಾಡ್ತೀಯಾ, ಮಂತ್ರಗಳೆಲ್ಲ ಕಲ್ತ್ಕೊಂಡಿದ್ಯಾ, ಟಂಗ್ ಟ್ವಿಸ್ಟರ್ಸ್ ಎಲ್ಲ ಹೇಳ್ತೀಯಾ ಅಂತೆಲ್ಲ ಹೇಳ್ತಾ ಇದ್ವಿ ಅಲ್ವಾ? ಸೊ ಅವ್ರಿಗೆಲ್ಲ ತುಂಬ ಖುಷಿಯಾಗೋಗಿದೆ. ಆದರೆ ಈಗ ನಾವು ಕಾರ್ಯಕ್ರಮ ಮುಗಿಸೋಕ್ಕೆ ಮುಂಚೆ ಇನ್ನೊಂದು ಡೈಲಾಗ್ ಕೇಳ್ಬಿಟ್ಟು ಕಾರ್ಯಕ್ರಮ ಮುಗಿಸೋಣ ಅಂತ ಆಸೆ ಪಟ್ಟರೆ, ಲಾಸ್ಟ್ಗೆ ಏನು ಡೈಲಾಗ್ ಕೇಳಿಸ್ತೀಯಾ? ಡಾಕ್ಟರ್ ದಳ್ಳ ಹೇಳು. ಒಂದು ವಿಚಿತ್ರ, ನೀನು ನಾಟಕದ ಹಿನ್ನೆಲೆ ಹೇಳ್ಬಿಡ್ಬೇಕು. ಯಾವ ಡೈಲಾಗ್ ಹಿಂದ್ಗಡೆ ಅಂದರೆ ಅವನು ಚಿಕ್ಕ ವಯಸ್ಸಿಂದ ಅವನಿಗೆ ರಕ್ತ ಅಂದರೆ ಆಗಿರಲ್ಲ. ಆದರೆ ಅವ್ರ ಅಪ್ಪ ಅವನ್ನ ಡಾಕ್ಟರ್ ಆಗಬೇಕಂತ ಡಾಕ್ಟ್ರ್ ಮಾಡ್ತಾರೆ. ಆಮೇಲೆ ಅವನು ಡಾಕ್ಟರ್ ಆದಾಗ ತುಂಬ ಖುಷಿಯಾಗುತ್ತೆ, ನಾನು ಡಾಕ್ಟರ್ ಆಗಿಬಿಟ್ಟೆ, ಎಲ್ಲರನ್ನು ಸರಿ ಮಾಡ್ತೀನಿ ಅಂತ. ಆಮೇಲೆ ಅವನೊಂದು ಊರಿಗೆ ಅವನ್ನ ಕರೆಸ್ತಾರೆ, ಇಲ್ಲಿ ಮಾಡಬೇಕು ಅಂತ. ಅಲ್ಲಿ ಹುಳ ಥರ ಪಿತ ಅನ್ನೋ ರೋಗಿಗಳಿರ್ತಾರೆ. ಸುಣ್ಣ ಏನು ಬಣ್ಣ ಕಾಣ್ದಿರೋ ಗಬ್ಬುನಾರ ಆಸ್ಪತ್ರೆ ಕಟ್ಟಡ ಹಗಲು ಹೊತ್ತೇ ಹಾದು ನಡೆಸಿರ್ತವೆ. ಅವನಿಗೆ ತುಂಬ ಅಸಹ್ಯ ಆಗುತ್ತೆ. ಮೊದಲು 2-3 ಬರುತ್ತಿದ್ದ ರೋಗಿಗಳು ಅವ್ರ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿ ಅವ್ರ ಮುಖದಲ್ಲಿ ನಗು ತರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅವನಿಗೆ. ಆಮೇಲೆ 2 ರೋಗಿಗಳು 20 400 ಆಯಿತು. ಸರಿಯಾಗಿ ಹೊರಬಿದ್ದಿದ್ದು ಸಾಗರ ಆಯಿತು. ಪೊಲ್ಯೂಷನ್, ಕರಪ್ಷನ್ಸು, ನೋ ಅಟೆನ್ಷನ್. ಅವನು ಮನಸ್ಸನ್ನು ಏಕರತೆಗೊಳಿಸ್ಕೊಂಡು ಕೆಲಸ ಮಾಡೋಕ್ಕೆ ನೋಡಿದ್ರೆ ಅವನಿಗೆ ಆಗ್ತಾನೇ ಇಲ್ಲ ಅಷ್ಟೊಂದು. ಅವನಿಗೆ ಇದೇ ಊರಲ್ಲಿ ಕೆಲಸ ಮಾಡು ಅಂತ ಹೇಳ್ಬಿಟ್ಟಿದ್ದಾರಲ್ಲ, ಅವ್ನಿಗೆ ಆಗ್ತಾನೇ ಇಲ್ಲ. ಏನು ಮಾಡಿದ್ರೂ ಆಗ್ತಿಲ್ಲ ಅವನಿಗೆ. ನೀಟ್ನೆಸ್ ಇಲ್ಲ, ಏನಿಲ್ಲ, ಸಾಲಾಗಿ ಬರ್ತಾವ್ರೆ, ಹೆಂಗೆ ಟ್ರೀಟ್ಮೆಂಟ್ ಕೊಡಲಿ ಅಂತ. ಆವಾಗ ಅವನು ಹೇಳೋ ಡೈಲಾಗ ಹೇಳಿ. ಒಂದು ವಿಚಿತ್ರ ಅಂದರೆ, ನಾನು ಡಾಕ್ಟರ್ ಆಗಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಚಿಕ್ಕವನಿಂದಲೂ ಈ ರೋಗ, ರಕ್ತ ಅಂದ್ರೇ ಹೆದರಿಕೆ. ಅದು ನಮ್ಮಪ್ಪ ನನ್ನ ಮಗ ಡಾಕ್ಟ್ರ್ ಆಗಲಿ, ಹೆಸರು ಮಾಡಲಿ ಅಂತ ಓದಿಸ್ತಾ. ನಾನೂ ಡಾಕ್ಟ್ರ್ ಆದೆ. ಆದರೆ ಹೀಗೆ ಯಾಕಾಗುತ್ತೆ? ನಾನು ಹೊಸದಾಗಿ ಡಾಕ್ಟ್ರ್ ಆದಾಗ ಅಬ್ಬ ಎಷ್ಟು ಉತ್ಸಾಹ ಇತ್ತು ಅಂತೀನಿ. ಇಡೀ ಲೋಕದ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿಬಿಡ್ತೀನಿ ಅಂದ್ಕೊಂಡಿದ್ದೆ, ಅಷ್ಟು ಕೆಚ್ಚಿತ್ತು. ಆದರೆ ಊರಿಗೆ ಬಂದಾಗ ಹುಳ ಥರ ಪಿತ ಅನ್ನೋ ರೋಗಿಗಳು, ಸುಣ್ಣ ಬಣ್ಣ ಕಾಣದ ಈ ಗಬ್ಬುನಾರು ಆಸ್ಪತ್ರೆ ಕಟ್ಟಡ, ಹಗಲು ಹೊತ್ತೇ ಹಾದರ ನಡೆಸೋ ಲಫಂಗ್ರು, ಎಲ್ಲ ಅಸಹ್ಯ, ನರಕ. ಮೊದಲು 2-3 ಬರುತ್ತಿದ್ದ ರೋಗಿಗಳು ಅವರ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿ ಅವ್ರ ಮುಖದಲ್ಲಿ ನಗು ಕಾಡಿಸ್ಬೇಕಂತ ನನ್ನ ಮನಸ್ಸು ಕಾತರಿಸ್ತಿತ್ತು. ಆಮೇಲೆ ಏನಂತ ಗೊತ್ತಾ? 2 ರೋಗಿಗಳು 20 ಆದವು. 20 400 ಆಯಿತು. ಸಿಲೆಯಾಗಿ ಹೊರಬಿದ್ದಿದ್ದು ಸಾಗರ ಆಯಿತು. ಪೊಲ್ಯೂಷನ್, ಕರಪ್ಷನ್, ಸೊ ನೋ ಅಟೆನ್ಷನ್. ಸಾಧ್ಯವಾದಷ್ಟು ನನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಕೆಲಸ ಮಾಡಕ್ಕೆ ನೋಡಿದ್ರು ಅಬ್ಬಾ ಅಸಹ್ಯ, ನರಕ. ವೆರಿ ಗುಡ್ ಗುರುಚರಣ್, ತುಂಬ ಚೆನ್ನಾಗಿ ಮಾಡ್ತೀಯ ನಾಟಕ, ಅದು ಎಲ್ಲ ಥ್ಯಾಂಕ್ ಯು. ಫ್ರೀಯಾಗಿ ಹೇಳ್ಕೊಂಡು ಹೋಗ್ತೀಯಾ. ಸೊ ಮುಂದಕ್ಕೆ ನೀನು ಒಳ್ಳೆ ನಿಮ್ಮ ಸ್ಕೂಲಲ್ಲಿ ಹೇಳ್ದಂಗೆ ನಾವು ಹೇಳೋದು, ಒಳ್ಳೆ ಆ್ಯಕ್ಟರ್ ಆದಾಗ ನಿನ್ನನ್ನು ಮೀಟ್ ಮಾಡೋಕ್ಕೆ ನಾವು ಕಾಯ್ತಿರ್ತೀವಿ. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್ ಪುಟ. ಥ್ಯಾಂಕ್ ಯು. ಮಕ್ಕಳೇ, ಕೇಳ್ತಾ ಇದ್ರಲ್ಲ, ಇದುವರೆಗೂ ನಿಮ್ಮ ಜೊತೆ ಇದ್ದಿದ್ದು ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ಗುರುಚರಣ್ ಗಣಪತಿ ಗೌಡ. ಈ ಕಾರ್ಯಕ್ರಮ ನಿಮ್ಗಿಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಹಕ್ಕಿ ಬಳಗ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಬಾಯ್.